ನಮಸ್ಕಾರ. ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಪ್ರತೀಕವಾದ ಆತ್ಮಜ್ಯೋತಿಗೆ ಸ್ವಾಗತ. ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ. ಸಿಂಹರಾಶಿಯವರೇ, ಈ 6 ದಿನಗಳು 15, 16, 17, 18, 19, 20 ನಿಮ್ಮಲ್ಲಿರುವ ರಾಜಯೋಗವನ್ನು ಹೊರತರಲು ಸಕಾಲ. ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯಗ್ರಹದ ಬಲವು ನಿಮ್ಮ ವೃತ್ತಿ, ಆತ್ಮಗೌರವ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರಲಿದೆ. ಶನಿಗ್ರಹದ ಅಷ್ಟಮ ಪ್ರಭಾವದಿಂದಾಗಿ ಶನಿಯ 8ನೇ ಮನೆಯ ಪ್ರಭಾವ ಎದುರಾಗಬಹುದಾದ ಸವಾಲುಗಳನ್ನು ನಿಮ್ಮ ನಾಯಕತ್ವದಿಂದ ಹೇಗೆ ಮೆಟ್ಟಿ ನಿಲ್ಲಬೇಕು, ನಿಮ್ಮ ಆರೋಗ್ಯ ಮತ್ತು ಕೌಟುಂಬಿಕ ಸವಾಲುಗಳನ್ನು ನಿರ್ವಹಿಸಲು ಗುಪ್ತ ವಿಶ್ಲೇಷಣೆ ಇಲ್ಲಿದೆ. ಸಿಂಹರಾಶಿಯವರೇ, ಈ ವಾರ ಸೂರ್ಯಗ್ರಹದ ಪ್ರಭನ ಸ್ಥಾನದಿಂದಾಗಿ ನಿಮ್ಮಲ್ಲಿ ಒಂದು ಅದಮ್ಯವಾದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತು ಮತ್ತು ನಿರ್ಧಾರಗಳು ಕೊನೆಯ ಮಾತುಗಳಾಗುತ್ತವೆ. ಆದರೆ ಶನಿಗ್ರಹವು ಅಷ್ಟಮ ಭಾವದಲ್ಲಿ ಅಂದರೆ 8ನೇ ಮನೆಯಲ್ಲಿ ಸಂಚರಿಸುವುದರಿಂದ ಹಠಾತ್ ಆರೋಗ್ಯ ಸಮಸ್ಯೆಗಳು ಅಥವಾ ಆರ್ಥಿಕ ವಿಚಾರಗಳಲ್ಲಿ ಅನಿರೀಕ್ಷಿತ ವಿಳಂಬ ಉಂಟಾಗಬಹುದು. ಗುರುಗ್ರಹದ ಧನಾತ್ಮಕ ದೃಷ್ಟಿಯು ಗುರುಗ್ರಹದ ಬಗ್ಗೆ ಸೇರಿಸಿ ನಿಮ್ಮ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ವೃತ್ತಿ ಕ್ಷೇತ್ರದಲ್ಲಿ ಅಂದರೆ ಜಾಬ್ ಅಥವಾ ಕೆರಿಯರ್ನಲ್ಲಿ ನೀವು ನಾಯಕತ್ವದ ಪಾತ್ರವನ್ನು ಅತ್ಯುತ್ತಮವಾಗಿ ನಿರ್ವಹಿಸುವಿರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಮತ್ತು ಗೌರವ ಸಿಗುತ್ತದೆ. ಒಂದು ದಿನಾಂಕ ಸೇರಿಸಿ ರಂದು ಒಂದು ಪ್ರಮುಖ ಯೋಜನೆಯ ಯಶಸ್ಸು ನಿಮ್ಮ ವೃತ್ತಿ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ವ್ಯವಹಾರದಲ್ಲಿರುವವರು ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಅದರ ಆಳವಾದ ಅಧ್ಯಯನ ಮಾಡುವುದು ಉತ್ತಮ. ನಿಮ್ಮ ಅಹಂಕಾರವನ್ನು ನಿಯಂತ್ರಿಸಿದರೆ ಪಾಲುದಾರಿಕೆಯಲ್ಲಿ ಯಶಸ್ಸು ಖಚಿತ. ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸು ಅಥವಾ ಫೈನಾನ್ಸ್. ಶನಿಯ ಅಷ್ಟಮ ಪ್ರಭಾವದಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಅಗತ್ಯ. ಅನಗತ್ಯ ಸಾಲ ಮಾಡುವುದರಿಂದ ದೂರವಿರಿ. ಆದಾಯದ ಮೂಲಗಳು ಸ್ಥಿರವಾಗಿದ್ದರೂ ಹಠಾತ್ ಖರ್ಚುಗಳಿಗೆ ಸಿದ್ಧರಾಗಿರಿ. ಹೂಡಿಕೆಗಳ ವಿಷಯದಲ್ಲಿ ಒಂದು ದಿನಾಂಕ ಸೇರಿಸಿ ರಂದು ಒಳ್ಳೆಯ ಸಲಹೆ ಸಿಗಬಹುದು, ಆದರೆ ನಿಮ್ಮ ವಿವೇಚನೆಯನ್ನು ಬಳಸಿ. ಭೂಮಿ ಅಥವಾ ಸ್ಥಿರ ಆಸ್ತಿ ಹೂಡಿಕೆಗಳಿಗೆ ಇದು ಮಿಶ್ರ ಫಲದ ಸಮಯ. ವೈವಾಹಿಕ ಜೀವನದಲ್ಲಿ ಅಂದರೆ ಮ್ಯಾರಿಟಲ್ ಲೈಫ್ ನಿಮ್ಮ ಜೀವನ ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಸಿಗುತ್ತದೆ. ಆದರೆ ನಿಮ್ಮ ಅತಿಯಾದ ಅಧಿಕಾರದ ಮನೋಭಾವವು ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ತರಬಹುದು. ಮಾತುಕತೆಯಲ್ಲಿ ಸೌಮ್ಯತೆ ಇರಲಿ. ಒಂಟಿ ಸಿಂಹರಾಶಿಯವರು ನಿಮ್ಮ ಆಕರ್ಷಣೆಯಿಂದಾಗಿ ಹೊಸ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಈ ವಾರ ನಿಮ್ಮ ಮುಖ್ಯ ಕರ್ತವ್ಯ. ಆರೋಗ್ಯದ ವಿಷಯದಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಅಥವಾ ಬೆನ್ನಿನ ನೋವುಗಳು ಕಾಣಬಹುದು. ಸೂರ್ಯಗ್ರಹದ ಆಶೀರ್ವಾದಕ್ಕಾಗಿ ಪ್ರತಿದಿನ ಪ್ರಾಣಾಯಾಮ ಮತ್ತು ಸೂರ್ಯ ನಮಸ್ಕಾರ ಮಾಡಿ. ಒತ್ತಡ ನಿರ್ವಹಣೆಗೆ ಧ್ಯಾನವು ಅತ್ಯಗತ್ಯ. ನಿಮ್ಮ ದೇಹಕ್ಕೆ ಸೂಕ್ತವಾದ ವಿಶ್ರಾಂತಿ ನೀಡಲು ಈ ವಾರ ಹೆಚ್ಚಿನ ಗಮನ ಕೊಡಿ. ಸಿಂಹರಾಶಿಯವರೇ, ಈ 6 ದಿನಗಳ ಪ್ರಮುಖ ಘಟನೆಗಳು. 15, 16 ನಿಮ್ಮ ಆತ್ಮವಿಶ್ವಾಸ ಮತ್ತು ವೃತ್ತಿ ಪ್ರಗತಿಗೆ ಶುಭ. ಹಿರಿಯರಿಂದ ಮೆಚ್ಚುಗೆ. 17 ಹಣಕಾಸಿನ ವಿಚಾರದಲ್ಲಿ ಒಂದು ಮಹತ್ವದ ಸಭೆ ಅಥವಾ ನಿರ್ಧಾರ. 18 ಮತ್ತು 19 ಆರೋಗ್ಯ ಮತ್ತು ಕೌಟುಂಬಿಕ ಸವಾಲುಗಳು. ತಾಳ್ಮೆ ಮತ್ತು ವಿವೇಕದಿಂದ ನಿರ್ವಹಿಸಿ. 20 ವಾರದ ಕೊನೆಯ ದಿನ. ನಿಮ್ಮ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಶಾಂತಿಗೆ ಸಮಯ ಕೊಡಿ. ಈ ವಾರ ನಿಮ್ಮ ದೊಡ್ಡ ಸವಾಲು ಎಂದರೆ ಅಷ್ಟಮ ಶನಿಯಿಂದ ಉಂಟಾಗುವ ಅನಿರೀಕ್ಷಿತ ತೊಂದರೆಗಳು. ಇದನ್ನು ನಿವಾರಿಸಲು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸುವಾಗ ಓಂ ಹ್ರೀಂ ಸೂರ್ಯಾಯ ನಮಃ ಮಂತ್ರವನ್ನು 11 ಬಾರಿ ಜಪಿಸಿ. ಮತ್ತು ಶನಿವಾರದಂದು ಬಡವರಿಗೆ ಕಪ್ಪು ಎಳ್ಳನ್ನು ದಾನಗಾಡಿ. ಇದು ನಿಮ್ಮ ಮೇಲಿನ ರಾಜಯೋಗದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಈ ವಾರ ಯಶಸ್ಸು, ಆರೋಗ್ಯ ಮತ್ತು ಗೌರವದಿಂದ ತುಂಬಿರಲಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸಿಂಹರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಶುದ್ಧ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು. ಡಬಲ್ ಮೈಂಡ್ನ ರಹಸ್ಯ ಮತ್ತು ಯಶಸ್ಸು. ಮಿಥುನ ರಾಶಿಯವರೇ, ನಿಮ್ಮನ್ನು ಬುಧಗ್ರಹ ಆಳುತ್ತದೆ. ಬುಧನು ಬುದ್ಧಿವಂತಿಕೆ, ಸಂವಹನ ಮತ್ತು ತ್ವರಿತ ನಿರ್ಧಾರಗಳ ಗ್ರಹ. ಡಬಲ್ ಮೈಂಡ್ ಎಂದರೆ ನೀವು ಒಂದೇ ಸಮಯದಲ್ಲಿ 2 ವಿಭಿನ್ನ ಆಲೋಚನೆಗಳನ್ನು ವಿಶ್ಲೇಷಿಸುತ್ತೀರಿ. ಇದೇ ನಿಮ್ಮ ವೃದ್ಧಿಜೀವನದ ದೊಡ್ಡ ಶಕ್ತಿ. ವ್ಯಾಪಾರದಲ್ಲಿ ಲಾಭ. ನೀವು ಬೇಗನೆ ಮಾರುಕಟ್ಟೆ ಬದಲಾವಣೆಯನ್ನು ಅರಿತುಕೊಳ್ಳುತ್ತೀರಿ. ಒಂದೇ ಸಮಯದಲ್ಲಿ 2 ಅಥವಾ 3 ಮೂಲಗಳಿಂದ ಆದಾಯ ಗಳಿಸುವ ಸಾಮರ್ಥ್ಯ ನಿಮಗಿದೆ. ಸಂವಹನ ಶಕ್ತಿ. ನಿಮ್ಮ ಮಾತಿನಿಂದ ಹೊಸ ಜನರನ್ನು ಬೇಗನೆ ಆಕರ್ಷಿಸುತ್ತೀರಿ. ಮುಂದಿನ 15 ದಿನಗಳಲ್ಲಿ ಈ ಸಂವಹನ ಶಕ್ತಿ ನಿಮಗೆ ಒಂದು ದೊಡ್ಡ ಡೀಲ್ ಅಥವಾ
ಅವಕಾಶ ತರಲಿದೆ. ಮುಂದಿನ 15 ದಿನಗಳ ರಾಜಯೋಗ ಮತ್ತು ಸೂಚನೆಗಳು. ಬುಧ ಮತ್ತು ಶುಕ್ರ ಗ್ರಹಗಳ ಅನುಕೂಲ ಸ್ಥಾನದಿಂದಾಗಿ ಮಿಥುನ ರಾಶಿಗೆ ಈ ರಾಜಯೋಗ ಪ್ರಾಪ್ತವಾಗಿದೆ. ಇದರರ್ಥ ಅನಿರೀಕ್ಷಿತ ಆಫರ್. ನೀವು ಉದ್ಯೋಗ ಹುಡುಕುತ್ತಿದ್ದೀರಾ ಅಥವಾ ವ್ಯಾಪಾರ ಮಾಡುತ್ತಿದ್ದೀರಾ, ಊಹಿಸದ ಒಂದು ದೊಡ್ಡ ಲಾಭದಾಯಕ ಆಫರ್ ನಿಮಗೆ ಸಿಗುತ್ತದೆ. ಇದು ನಿಮ್ಮ ಸಂಪಾದನೆಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಲಾಭದಾಯಕ ಪ್ರಯಾಣ. ಪ್ರಯಾಣಕ್ಕೆ ಸಂಬಂಧಿಸಿದ ಕೆಲಸಗಳು ಅಥವಾ ದೂರದ ಪ್ರದೇಶಗಳಿಂದ ಬರುವ ಸಂಪರ್ಕಗಳು ಹಣಕಾಸು ಲಾಭ ತರುತ್ತೆ. ಅದೃಷ್ಟದ ದಿನಾಂಕಗಳು. ಮುಂದಿನ 15 ದಿನಗಳಲ್ಲಿ 5, 14, 23ನೇ ದಿನಾಂಕಗಳು ನಿಮಗೆ ವಿಶೇಷ ಅದೃಷ್ಟ ತರಲಿವೆ. ಮುಖ್ಯ ನಿರ್ಧಾರಗಳನ್ನು ಈ ದಿನಗಳಲ್ಲಿ ತೆಗೆದುಕೊಳ್ಳಿ. ಆದರೆ ನಿಮ್ಮ ಹಣಕಾಸನ್ನು ರಕ್ಷಿಸಿಕೊಳ್ಳಲು ಒಂದು ವಿಷಯ ಮುಖ್ಯ. ಮಿಥುನದ ದೊಡ್ಡ ದೋಷ ಮತ್ತು ಹಣಕಾಸಿನ ರಕ್ಷಣೆಗೆ ಪರಿಹಾರ. ಮಿಥುನ ರಾಶಿಯ ದೊಡ್ಡ ಆರ್ಥಿಕ ಅಪಾಯ ಎಂದರೆ ಏಕಾಗ್ರತೆಯ ಕೊರತೆ ಮತ್ತು ಅತಿಯಾದ ವಿಶ್ವಾಸ. ನೀವು ಬೇಗನೆ ಹೊಸ ವಿಚಾರಗಳಿಗೆ ಆಕರ್ಷಿತರಾಗಿ ಹಳೆಯ ಸ್ಥಿರ ಹೂಡಿಕೆಗಳನ್ನು ನಿರ್ಲಕ್ಷಿಸುತ್ತೀರಿ. ಇದರಿಂದ ದೊಡ್ಡ ನಷ್ಟವಾಗುವ ಅಪಾಯವಿದೆ. ಪರಿಹಾರ: ಹಣಕಾಸು ಸ್ಥಿರತೆಗೆ ಗಣಪತಿ ಮತ್ತು ತುಳಸಿ ಪೂಜೆ. ಮಿಥುನ ರಾಶಿಯವರೇ, ನಿಮ್ಮ ಯಶಸ್ಸು ಸ್ಥಿರವಾಗಿರಲು ಪ್ರತಿ ಬುಧವಾರದಂದು ಗಣೇಶನಿಗೆ ದೂರ್ವೆಯನ್ನು ಅರ್ಪಿಸಿ. ಹಾಗೆಯೇ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕಿ ದೀಪ ಹಚ್ಚಿ ನಮಸ್ಕರಿಸಿ. ಬುಧಗ್ರಹದ ಪ್ರಭಾವವನ್ನು ನಿಯಂತ್ರಿಸಲು ಮತ್ತು ವಿವೇಚನೆಯನ್ನು ಹೆಚ್ಚಿಸಲು ಇದು ಉತ್ತಮ ಪರಿಹಾರ. ಇದು ನಿಮ್ಮ ಸಂಪತ್ತಿನ ಅಸ್ಥಿರತೆಯನ್ನು ಕಡಿಮೆ ಮಾಡುತ್ತದೆ. ವೈಯಕ್ತಿಕ ಸಂಬಂಧ. ಈ 15 ದಿನಗಳ ಕಾಲ ನಿಮ್ಮ ಸಂಗಾತಿಯೊಂದಿಗೆ ಸಂಪರ್ಕದಲ್ಲಿರಿ. ಮಾತಿನಿಂದಲೇ ನಿಮ್ಮ ವೈಯಕ್ತಿಕ ಸಂಬಂಧವನ್ನು ಬಲಪಡಿಸಿ. ಅದೃಷ್ಟ ಆಕರ್ಷಣೆ. ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅಥವಾ ನಿಮ್ಮ ಕೈಚೀಲದಲ್ಲಿ ಹಸಿರು ಕರವಸ್ತ್ರವನ್ನು ಇಡುವುದು ಅದೃಷ್ಟವನ್ನು ಆಕರ್ಷಿಸುತ್ತದೆ. ಮಿಥುನ ರಾಶಿಯವರೇ, ಈ 15 ದಿನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಲಿವೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿ. ಈ ನಿಮ್ಮ ಯಶಸ್ಸಿನ ಬಗ್ಗೆ ನಿಮಗೆ ಏನು ಅನಿಸಿತು? ಈ ಪರಿಹಾರವನ್ನು ಪಾಲಿಸಲು ನೀವು ಸಿದ್ಧರಾಗಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಕಟಕ ರಾಶಿಯ ದೊಡ್ಡ ರಹಸ್ಯ ಮತ್ತು ಅದೃಷ್ಟದ ಬಗ್ಗೆ ತಿಳಿಸುತ್ತೇನೆ. ಶುಭವಾಗಲಿ.